डीसीसी बँक निवडणुकीत राहुल जारकिहोळी यांनी उमेदवारी द्यावी की नाही याबाबत मंत्री सतीश जारकिहोळी यांच्यासोबत चर्चा करूनच निर्णय घेतला जाईल, असे आमदार व केएमएफ अध्यक्ष भालचंद्र जारकिहोळी यांनी सांगितले। गुरुवारी हुक्केरी येथे पत्रकारांशी बोलताना त्यांनी सांगितले की डीसीसी बँकेच्या अध्यक्ष किंवा उपाध्यक्ष पदासाठी आमच्या कुटुंबातील कोणीही उभे राहणार नाही। बेळगाव सहकारी मतदारसंघातून कोणाला उमेदवारी द्यायची यावर चर्चा सुरू आहे। चन्नराज हट्टीउळी हे खानापूरमधून तयारी करत असल्याचे त्यांनी सांगितले। ಸೊ ಅದು ಆಮೇಲೆ ಗೊತ್ತಾಗ್ತದೆ ಸರ್। ಈಗ ಸೌದಿಯವ್ರದ್ದು ಇನ್ನೊಂದು ಮೂರ್ನಾಲ್ಕು ದಿವಸ ಒಂದು ಫಂಕ್ಷನ್ ಮಾಡೋದು ಸೌದಿಯವರಲ್ಲಿ ಬರ್ತಾರೆ, ಅವ್ರು ಕ್ಲಿಯರ್ ಆಗಿಬಿಡ್ತಾರೆ। ಇಲ್ಲ ಅವ್ರು ಬೆಂಗಳೂರು ಬರೋದ್ರಿ ಈಗ 5 ತಾರೀಕು ರಾಯಬಾಗ ಅಂದು ತಾಲೂಕ್ ಸಭೆ ಮಾಡತ್ತಾರೆ, ಅಲ್ಲಿ ಲಕ್ಷ್ಮಣ್ ಚೌಧರಿ ಅಲ್ಲಿ ಬಂದ್ರೆ ಅಂದ್ರೆ ಕ್ಲಿಯರ್ ಆಗ್ಬಿಡುತ್ತೆ। ಅವ್ರ ಸಹಕಾರ ಸಂಘ ಯಾವ್ದು ಆಗ್ತದೆ ಅವ್ರ ಅಧ್ಯಕ್ಷರು ಎಲ್ಲರೂ ಬಂದಿರ್ತಾರಲ್ಲ, ಹೆಸರು ಬೀಳ್ತಿದ್ರು ಸಂಘದ ಅದಕ್ಕೆ ಈಗ ನೋಡ್ರಿ ಅದನ್ನು ಸ್ಪಷ್ಟಪಡಿಸ್ತು ನಿನ್ನ ಏನೇನ್ರಿ। ಈಗ ರಾಹುಲ್ ಜಾರಕಿಹೊಳಿ ಹೆಸರು ಬೆಳಗಾವಂತ ಓಡಾತಿಲ್ಲ, ಅದನ್ನ ಬಿಟ್ಟರೆ ಯಾರ್ದು ಹೆಸರು ಓಡಾತಿಲ್ಲ। ನಾನು ಅದು ನಮಗೇನ್ ಮಾತಾಡ ಅದ್ರ ಬಗ್ಗೆ ಸತೀಶ್ ಅವ್ರಿಗೆ ರಮೇಶ್ ಅವ್ರು ನಾವು ಮಾತಾಡಿ ನೋಡಿದ್ವಿ। ಅವ್ರು ಸತೀಶ್ ಅವ್ರಿಗೆ ಹೆಂಗ್ ಬೆಳಗಾಂ ವಿಚಾರ ಡಿಸಿಷನ್ ಹೋದ್ರೆ ಹೆಂಗ್ ಬರ್ತೈತೆ ಹೇಳಿದ್ರು। ನಾವ್ ಹೇಳಿದ್ವಿ ನಾವ್ ವೈಯಕ್ತಿಕವಾಗಿ ನಾನ್ ನಿಲ್ಲುದಿಲ್ಲ ಅಥವಾ ನಮ್ಮ ಫ್ಯಾಮಿಲಿಯಿಂದ ಯಾರು ಅಧ್ಯಕ್ಷ ಉಪಾಧ್ಯಕ್ಷ ಆಗೋದಿಲ್ಲ, ಯೋಗ್ಯ ಅಭ್ಯರ್ಥಿ ಹಿಡ್ಕೊಂಡು ಅದು ವಿಶೇಷವಾಗಿ ಲಿಂಗಾಯತ ಸಮಾಜದವ್ರನ್ನ ನಾವು ಅಧ್ಯಕ್ಷ ಮಾಡೋದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನು। ಅವ್ರು ಬೆಳಗಾವ್ ಟ್ರೈ ಮಾಡ್ತಾ ಇಲ್ಲ, ಅವ್ರು ಖಾನಾಪುರ ಟ್ರೈ ಮಾಡ್ತಾ ಇದ್ದಾರೆ। ಚಂದ್ರರಾಜ್ ಹಟ್ಟಿ ಅಲ್ಲಿ ಇಲ್ಲಿ ಬೆಳಗಾವಿಗೆ ಯಾರು ಟ್ರೈ ಮಾಡ್ತಾರೆ। ನಮ್ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ರು ನಾವು ಭರೋಸೆ ಐತೆ ಅಂತ ಮಾಡ್ತೀವಿ, ಭರೋಸೆ ಐತೆ ಅಂತ ಮಾಡ್ತೀವಿ। ಅಲ್ಲೆಲ್ಲ ನೋಡ್ರಿ ಒಂದ್ ನಿಮಿಷ ಇಲ್ಲ, ಈಗ ಅಲ್ಲಲ್ಲ ಒಂದ್ ನಿಮಿಷ ಬಿಡ್ತೇನ್ರಿ, ಅಲ್ಲಲ್ಲ ಒಂದ್ ನಿಮಿಷ ಈಗ ಹೇರ್ಲ ನಿಮ್ ಜೊತೆ ವಿದ್ಯುತ್ ಸಹ ಬಂದರು ಅವ್ರು ಬಿಟ್ಟು ಹೋಗ್ತಾರೆ, ಏನ್ ಗ್ಯಾರಂಟಿ ಅಂತೀರ? ಈಗ ನಾವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತೀರಿ, ರಾಜಕಾರಣದಾಗ ಏನ್ ಬೇಕಾಗತ್ತೆ ಈ ಮುಂದಿನ ಏನ್ ಹೇಳಕ್ ಆಗೋದು ಭವಿಷ್ಯ। ಈಗ ಎಲ್ಲರೂ ಕೂಡಿ ಎಷ್ಟು ಒಳ್ಳೇದಾಯ್ತು ಆ ಸಂಘಕ್ಕೆ ಒಳ್ಳೇದಾಗ ಪ್ರಯತ್ನ ಮಾಡ್ತಾರೆ, ಆಮೇಲೆ ಮುಂದಿನ ರಾಜಕಾರಣ ಅಂದ್ರೆ ಯಾವಾಗ ಹೆಂಗೆ। ಈಗ यावेळी माजी खासदार अण्णासाहेब जोल्ले यांच्यासह इतर मान्यवर उपस्थित होते। राजशेखर हिरेमठ, केएमएम मराठी, बेळगाव।